ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಎಷ್ಟು ಪ್ರೀತಿ ಕೊಟ್ಟಿರ್ತಾರೆ, ಸೊಸೆ ಥರನೇ ನೋಡ್ಕೊಳ್ತಾ ಇರಲ್ಲ ಅವರು, ಮಗಳ ಥರ ಪ್ರೀತಿ ಮಾಡ್ತಾ ಇರ್ತಾರೆ ಸಂಗೀತ ಅವರು. ಇದೆಲ್ಲ ಆಗಿ ಭೂಮಿನ ಬೀಳ್ಕೊಡ್ತಾರೆ. ಅದಾದಮೇಲೆ ಇನ್ನು ಅಲ್ಲೇ ಒಂದು ಕೂಡ ಟ್ವಿಸ್ಟ್ ನಡೀತಾ. ಆ ಟ್ವಿಸ್ಟ್ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಭೂಮಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಒಂದು 2-3 ಸಾಂಗ್ ಕೂಡ ಪ್ಲೇ ಆಗುತ್ತೆ. ಏನಪ್ಪ ಅಂತಂದರೆ, ಫಸ್ಟು ಹಗ್ ಮಾಡಬೇಕಾದ್ರೆ, ಮನೆಯಿಂದ ಹೋಗ್ಬೇಕಾದ್ರೆ ಕೂಡ ಒಂದು ಸಾಂಗ್ ಪ್ಲೇ ಆಗುತ್ತೆ. ಮನಸ್ಸೇಗೆ ಬಂತು ನನ್ನ ಬಿಟ್ಟು ಹೋಗೋಗೆ, ಕಾರಣ ಹೇಳುವೆಯಾ, ಕಾರಣ ಹೇಳುವೆಯಾ. ಈ ಸಾಂಗ್ ತುಂಬ ಚೆನ್ನಾಗಿದೆ ಅಲ್ವಾ? ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಸಾಂಗ್ ಕೂಡ ಪ್ಲೇ ಆಗುತ್ತೆ. ಮತ್ತು ಇನ್ನೊಂದು ಸಾಂಗ್, ಒಟ್ಟಿನಲ್ಲಿ 3 ಸಾಂಗ್ ಪ್ಲೇ ಆಗುತ್ತೆ ಈ ಒಂದು ಎಪಿಸೋಡಲ್ಲಿ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸಾಂಗು, ಮತ್ತು ಕಾರಲ್ಲಿ ಹೋಗ್ತಾ ಹೋಗ್ತಾ ಭೂಮಿ ಅಜಿತ್ ನೋಡ್ತಾಳೆ, ಅಜಿತ್ನ ಭೂಮಿ ನೋಡ್ತಾರೆ. ಇಬ್ಬರು ನೋಡ್ತಾ ನೋಡ್ತಾ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿರ್ತಾರೆ. ಒಂದೇ ಐಸ್ ಕ್ರೀಮ್ ಇರುತ್ತೆ, ಅದು ತರಲೆ ಮಾಡೋದು ಬಿಡೋದಿಲ್ಲ. ಭೂಮಿ ಆಯಿತು, ಅಜಿತ್ ಆಯಿತು, ಎಂಥ ನೋವು ದುಃಖ ಇದ್ದರೂ ಕೂಡ ಅವರ ಒಂದು ತರಲೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ತಿನ್ನಿ, ನಿಮಗೆ ಫ್ರೂಟ್ಸ್ ಅಂದರೆ ಇಷ್ಟ ಅಲ್ವಾ, ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾಳೆ. ನಾನು ಫ್ರೂಟ್ಸ್ನ ತಿನ್ನೋದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅಜಿತು. ಹಾಗಾದರೆ ಐಸ್ ಕ್ರೀಮ್ ತಿನ್ನಿ ಅಂತಾಳೆ. ಹಿಂಗೆ ತಲೆ ಚಚ್ಕೊಳಂಗಾಗಿರುತ್ತೆ. ನಾನು ಐಸ್ ಕ್ರೀಮು ಬೇಡ, ಫ್ರೂಟ್ಸು ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಜನ ನೋಡ್ತಾ ಇದ್ರೆ ಸುಮ್ಮನೆ ತಿನ್ನು ಅಂತ ಹೇಳ್ತಾರೆ. ಭೂಮಿ ಕೇಳೋದಿಲ್ಲ, ಅಂತ ಹೇಳ್ಬಿಟ್ಟು ಚಾಕ್ಲೇಟ್ನ ಎತ್ಕೋತಾಳೆ. ನೀವು ಅದು ರೆಡ್ ಕಲರ್ ಜಾಮೂನ್ ಇರ್ತಲ್ಲ, ಅದನ್ನು ತಿನ್ನಿ, ಚೆರಿ ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೇ ಒಂದು ಕಪ್ಪಲ್ಲಿ ಐಸ್ ಕ್ರೀಮನ್ನು ತಿಂತಾರೆ. ಸೊ ತಿಂದಾದಮೇಲೆ ಈ ಕಡೆ ಸತ್ಯನ ಕರೆಸಿರ್ತಾರಲ್ವ, ಸಂಗೀತಮ್ಮನ ಮ್ಯಾಟ್ರಿಗೆ ಬರೋಣ. ಏನಂತಂದರೆ, ನೋಡು ಸತ್ಯ, ನೀನು ಅಜಿತ ಭೂಮಿ ತುಂಬ ಕ್ಲೋಸ್ ಅಲ್ವಾ, ಅವರಿಬ್ಬರ ಮಧ್ಯೆ ಏನು ನಡೆದಿದೆ? ಮನೆಯವ್ರನ್ನ ಬಿಟ್ಟು ಹೋಗ್ಬೇಕು ಅನ್ನೋ ನೋವಿತ್ತೆ ವಿನಃ ಅಜಿತನ ಬಿಟ್ಟು ಹೋಗ್ಬೇಕು ಅನ್ನೋ ನೋವು ಭೂಮಿಗಿರಲಿಲ್ಲ. ಅವರಿಬ್ಬರ ಮಧ್ಯೆ ಏನಾಗ್ತಿದೆ ನೋಡು, ಈಗಲೇ ಇದೆ, ಏನಾದರೂ ಇದು ಬಿಟ್ಟರೆ ಹೇಳ್ಬಿಡು. ಅಕ್ಕ ಆಸ್ಪತ್ರೆಯಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೊಂದಾಣಿಕೆ ಆದರೆ ವಿನಃ ಅವರು ಪರಸ್ಪರವಾಗಿ ಒಂದಾಗಿಲ್ಲ. ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ, ಅದೇನು ಅಂತ ಹೇಳು ಸತ್ಯ, ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಅಯ್ಯೋ ಏನೇ ಇದ್ದಿದ್ದೀರಾ ನೀವು, ನನಗೆ ಆ ಥರ ಏನೂ ಇಲ್ಲ, ಅವರಿಬ್ಬರು ಚೆನ್ನಾಗೇ ಇದ್ದಾರೆ, ನನಗೂ ಅವರಿಬ್ಬರು ಒಂದಾಗಿರಬೇಕು ಅನ್ನೋದೇ ಆಸೆ. ನೀವು ಈ ಥರ ನಾನು ಸಡನ್ನಾಗಿ ಕೇಳಿದ್ರೆ ನಾನೇನು ಹೇಳಿ ಅಂತ ಸತ್ಯ ಹೇಳ್ತಾನೆ. ನೋಡು ಸತ್ಯ ಅಂದ ತಕ್ಷಣ, ಇಲ್ಲ, ನನಗೂ ಕೂಡ ಅವರಿಬ್ಬರು ಜೊತೆಯಾಗಿರಬೇಕು, ಒಂದಾಗಿರಬೇಕು, ಸಂಸಾರ ಮಾಡಬೇಕು ಅನ್ನೋ ಆಸೆ ಇದೆ ಶ್ರವಣ ಅಂತ ಹೇಳ್ತಾರೆ. ನೋಡು ಸತ್ಯಣ್ಣ, ಯಾಕಂದ್ರೆ ಅಂಜು ಕೂಡ ಒಂದೆರಡು ಮಾತನ್ನು ಆಡ್ತಾಳೆ ಇಲ್ಲಿ. ನೋಡು ಸತ್ಯಣ್ಣ, ಅವರಿಬ್ಬರ ಮಧ್ಯೆ ಏನೇ ಇದ್ದರೂ ಕೂಡ ಅದನ್ನು ಆದಷ್ಟು ಬೇಗ ಸರಿ ಮಾಡೋಣ, ಅದಕ್ಕೆ ಕೇಳ್ತಾ ಇರೋದು ಅಂತ ಹೇಳ್ತಾರೆ. ಅವರಿಬ್ಬರು ಸಂಸಾರದಲ್ಲಿ ಅನ್ಯೂನ್ಯತೆ ಇಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಸಂಗೀತ ಅವರು ಎಂಟ್ರಿ ಕೊಡ್ತಾರೆ. ಯಾರು ಏನು ಮಾತಾಡ್ತಾ ಇದ್ದೀರಾ, ಹಿಂಗೆ ನೋಡಿದ ತಕ್ಷಣ ಮತ್ತೆ ಸ್ಟಾಪ್ ಮಾಡಿಬಿಡ್ತಾರೆ ಮಾತಾಡೋದು. ಏನೋ ಮಾತಾಡ್ತಾ ಇದ್ರಿ, ನಾನು ಬಂದ ತಕ್ಷಣ ಯಾಕೆ ಸಡನ್ನಾಗಿ ಸ್ಟಾಪ್ ಮಾಡಿದ್ರು ಅಂದಾಗ, ಅಯ್ಯೋ ಏನಿಲ್ಲಕ್ಕ, ಹಿಂಗೆ ಕ್ಯಾಶುವಲ್ ಆಗಿ ಅಂತ ಹೇಳಿದಾಗಿಲ್ಲ, ನೀವೇನೋ ಸಂಸಾರ ಹೊಂದಾಣಿಕೆ ಅಂತ ಹೇಳ್ತಾ ಇದ್ರಿ, ಯಾರ ಬಗ್ಗೆ? ಭೂಮಿ ಅಜಿತ್ತಾನೆ ಅಂತ ತಕ್ಷಣ ಪಟ್ಟಂತ ಕಂಡುಹಿಡಿದ್ಬಿಡ್ತಾರೆ. ಅಯ್ಯೋ ಅಂದ ತಕ್ಷಣ ಶ್ರವಣ್ಗೆ ಫುಲ್ಲು ಶಾಕು, ಈ ಕಡೆ ಸತ್ಯಣ್ಣನಿಗೂ ಶಾಕು, ಎಲ್ಲರೂ ಶಾಕ್ ಆಗ್ತಾರೆ. ಹಾಗೇನಿಲ್ಲ ಅಕ್ಕ ಅಂತ ಮತ್ತೆ ವಿಷಯನ ಮರ್ಸಕ್ಕೆ ನೋಡ್ತಾರೆ. ಅಯ್ಯೋ ಅಮ್ಮ ಅಲ್ಲಮ್ಮ, ಅಣ್ಣ ಮತ್ತು ಅದಕ್ಕೆ ಬಗ್ಗೆ ಅಂದ್ಕೊಂಡ, ಇಲ್ಲ ನನ್ನ ಮತ್ತು ಅಂಜು ಬಗ್ಗೆ ಅಂದ ತಕ್ಷಣ, ನಿನ್ನ ಮತ್ತು ಅಂಜು ಬಗ್ಗೆನಾ ಅಂತ. ಅದೇ ಹೊಸ್ದಾಗಿ ಮದುವೆ ಆಗಿದೆಯಲ್ಲಮ್ಮ, ಸಂಸಾರ ಅಂದರೆ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ತಪ್ಪುಗಳು ಆಗ್ತಾ ಇರ್ತವೆ, ಅದನ್ನ ಹೇಗೆ ತಿದ್ದುಕೊಳ್ಬೇಕು ಅಂತ ಅವ್ರ ಅನುಭವದ ಮಾತುಗಳನ್ನು ಹೇಳ್ತಿದ್ರು. ಅಲ್ಲೇ ಕಣೋ, ಈ ಸತ್ಯನ ಮದುವೆನೇ ಆಗಿಲ್ಲ, ಅದೇಗೋ ನಿನಗೆ ಅನುಭವದ ಮಾತು ಹೇಳ್ತೇನೆ ಅಂತ ಸಂಗೀತ ಮತ್ತೊಂದು ಪಾಯಿಂಟ್ ಆಗ್ತಾರೆ ಅಲ್ಲಿ. ಅಯ್ಯೋ ಅಕ್ಕ, ನಾನು ಹೇಳ್ತಾ ಇದ್ದೆ, ಸತ್ಯ ತಲೆ ಆಗ್ತಾ ಇದ್ದ ಅಷ್ಟೇ ಅಂದ ತಕ್ಷಣ, ಅಷ್ಟೇನಾ ಅಂತಾರೆ. ಅಷ್ಟೇ, ನಾವೇನೋ ಇಲ್ಲಿ ಸಂಗೀತ ಅಮ್ಮನಿಗೆ ವಿಷಯ ಗೊತ್ತಾಯ್ತು ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ, ಅಂಜು ಮತ್ತು ಈ ನಚ್ಚಿ ಮ್ಯಾನೇಜ್ ಮಾಡ್ತಾರೆ. ಇದಾದಮೇಲೆ ಅಕ್ಕ, ಯಾಕೋ ನಾನು ಬೆಳಿಗ್ಗೆ ಅಂದರೆ ತುಂಬ ತಲೆನೋವ್ತಾ ಇದೆ, ಒಂದು ಕಪ್ ಟೀ ಮಾಡ್ಕೊಂಬರ್ತೀಯಾ ಅಂತ ಕಳಿಸ್ತಾರೆ ಶ್ರವಣವರು. ಅವಾಗ ಉಶ್ಶಪ್ಪ ಅಂತ ಶ್ರವಣ ಸ್ವಲ್ಪ ಕೂತ್ಕೋತಾರೆ. ಇವರು ಯಾರಪ್ಪ, ಸತ್ಯಣ್ಣನೂ ಕೂಡ ನಿಟ್ಟುಸಿರನ್ನು ಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಹೋಗಿರೋ ಜೋಡಿ ನಮ್ಮ ಅಜೀಜ್ ಸಾಹೇಬರು ಸ್ಟೇಷನಲ್ಲಿ ಇರ್ತಾರೆ. ಅಲ್ಲಿಗೆ ಭೂಮಿ ಬರ್ತಾಳೆ. ನೋಡಿದ ತಕ್ಷಣ, ನೀನು ಇಲ್ಲಿ ಅಂದ ತಕ್ಷಣ, ನಿಮ್ಮನ್ನು ಬಿಟ್ಟೋರೋಕ್ಕಾಗಲಿಲ್ಲ ಅಂತ ಹೇಳ್ತಾಳೆ ಭೂಮಿ. ಅಲ್ಲ, ಮತ್ತು ಪೊಲೀಸ್ ಟ್ರೈನಿಂಗು ನಿನ್ನೆ ಎಕ್ಸಾಮ್ ಅಂತ ಕೇಳ್ತಾರೆ. ಆ ಎಕ್ಸಾಮ್ಗಿಂತ ನೀವೇ ನನಗೆ ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು, ಏನು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಒಂದು ಮುತ್ತನ್ನು ಕೂಡ ಕೊಡ್ತಾರೆ ಭೂಮಿ. ಇದು ಅಜಿತ್ ಅವ್ರ ನನ್ನ ನೋಡೋಣ ಮುಂದಿನ ಸಂಚಿಕೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.